ಮನುಷ್ಯರಂತೆ ಹೋರಿಗೂ ತಿಥಿ ಮಾಡಿ ಇಲ್ಲೊಬ್ಬ ರೈತ ಅಭಿಮಾನ ಮೆರೆದಿದ್ದಾನೆ. ಹೋರಿ ಬೆದರಿಸೋ ಸ್ಪರ್ಧೆಗಳ ಅಖಾಡದಲ್ಲಿ ಧೂಳೆಬ್ಬಸ್ತಾ ಇದ್ದ ರಾಕ್ಷಸ ಹೆಸರಿನ ಹೋರಿ ಕಳೆದ ಬುಧವಾರ ಮೃತಪಟ್ಟಿತ್ತು. ಹಾವೇರಿ ತಾಲೂಕಿನ ಕೇರಿ ಮತ್ತಿಗಳ್ಳಿ ಗ್ರಾಮದ ರಾಕ್ಷಸ ಅನ್ನೋ ಹೆಸರಿನ ಹೋರಿ ವಯೋಸಹಜವಾಗಿ ಅನಾರೋಗ್ಯಕ್ಕೆ ತುತ್ತಾಗಿ ಸಾವನ್ನಪ್ಪಿತ್ತು. ಮನೆ ಮಗನಂತೆ ಹೋರಿ ಸಾಕಿ ಬೆಳೆಸಿದ್ದ ಸಿದ್ದಲಿಂಗೇಶ್ ವಾಲಿ ಅನ್ನೋ ರೈತ ಮನುಷ್ಯನ ಅಂತ್ಯ ಸಂಸ್ಕಾರದಂತೆ ಹೋರಿ ಅಂತ್ಯ ಸಂಸ್ಕಾರ ಮಾಡಿ ಅಭಿಮಾನ ಮೆರೆದಿದ್ರು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಹೋರಿಯ ಅಂತ್ಯ ಸಂಸ್ಕಾರ ನೆರವೇರಿಸಿದ್ರು. ಇದೀಗ ತನ್ನ ನೆಚ್ಚಿನ ಹೋರಿಯ ತಿಥಿ ಕಾರ್ಯ ನಡೆಸಿ ಅಭಿಮಾನ ಮೆರೆದಿದ್ದಾರೆ. ಹಿಂದೆ ಹೋರಿ ಬರ್ತ್ಡೇ ದಿನದಂದೇ ರಕ್ತದಾನ ಮಾಡ್ತಾ ಇದ್ದ ಹಲವು ಅಭಿಮಾನಿಗಳು ಕೂಡ ತಿಥಿಗೆ ಆಗಮಿಸಿದ್ರು. ಸರ್, ನಾವು ತಮಿಳ್ನಾಡಿಂದ ಹೋರಿ ಹಬ್ಬಕ್ಕಂತಂದು ಹೋರಿ ತೊಗೊಂಬಂದಿದ್ವಿ. 11 ವರ್ಷ ಆಯ್ತು ಸರ್. ಇವಾಗ ನಮ್ಮ ಊರಿಗೆ ಬಂದ್ಬಿಟ್ಟು ಸ್ಟಾರ್ಟಿಂಗಿಂದ ಹಬ್ಬಕ್ಕಂತ ತೊಗೊಂಬಂದಿರೋದು ಹೋರಿ. ತುಂಬ ಹಬ್ಬ ಮಾಡಿ ಎಲ್ಲ ಕಡೆಯಿಂದ ಹೆಸರು ಮಾಡಿ ಒಂದು ಉತ್ತಮ ರೀತಿ ಆಗಿದ್ದರಿಂದ ಶಿವಮೊಗ್ಗ ಡಿಸ್ಟಿಕ್ ಆ ಕಡೆ ಎಲ್ಲ ತುಂಬ ಹೆಸರಿದೆ ಸರ್. ಹೋರಿದು ತುಂಬ ಬಹುಮಾನಗಳನ್ನು ತೊಗೊಂಬಂದಿದೆ. ಬೈಕು ಹಾಗೆ ಬಂಗಾರ, ಗೋಲ್ಡು, ಫ್ರಿಜ್ಜು ತುಂಬ ಬಹುಮಾನ ತೊಗೊಂಡು ಬಂದಿರೋ ಹೋರಿ. ಇವಾಗ 1 ವರ್ಷದಿಂದ ಏಜ್ ಆಗಿ ಮನೆಯಲ್ಲೇ ಇತ್ತು. ಊರಹಬ್ಬ ಅಷ್ಟೇ ಮಾಡಿಕೊಂಡು ಇವಾಗ ನಿನ್ನೆ ಧೂಳೆಬ್ಬಸ್ತಾ ಇದ್ದ ರಾಕ್ಷಸ ಹೆಸರಿನ ಹೋರಿ ಕಳೆದ ಬುಧವಾರ ಮೃತಪಟ್ಟಿತ್ತು. ಹಾವೇರಿ ತಾಲೂಕಿನ ಕೇರಿ ಮತ್ತಿಗಳ್ಳಿ ಗ್ರಾಮದ ರಾಕ್ಷಸ ಅನ್ನೋ ಹೆಸರಿನ ಹೋರಿ ವಯೋಸಹಜವಾಗಿ ಅನಾರೋಗ್ಯಕ್ಕೆ ತುತ್ತಾಗಿ ಸಾವನ್ನಪ್ಪಿತ್ತು. ಮನೆ ಮಗನಂತೆ ಹೋರಿ ಸಾಕಿ ಬೆಳೆಸಿದ್ದ ಸಿದ್ದಲಿಂಗೇಶ್ ವಾಲಿ ಅನ್ನೋ ರೈತ ಮನುಷ್ಯನ ಅಂತ್ಯ ಸಂಸ್ಕಾರದಂತೆ ಹೋರಿ ಅಂತ್ಯ ಸಂಸ್ಕಾರ ಮಾಡಿ ಅಭಿಮಾನ ಮೆರೆದಿದ್ರು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಹೋರಿಯ ಅಂತ್ಯ ಸಂಸ್ಕಾರ ನೆರವೇರಿಸಿದ್ರು. ಇದೀಗ ತನ್ನ ನೆಚ್ಚಿನ ಹೋರಿಯ ತಿಥಿ ಕಾರ್ಯ ನಡೆಸಿ ಅಭಿಮಾನ ಮೆರೆದಿದ್ದಾರೆ. ಹಿಂದೆ ಹೋರಿ ಬರ್ತ್ಡೇ ದಿನದಂದೇ ರಕ್ತದಾನ ಮಾಡ್ತಾ ಇದ್ದ ಹಲವು ಅಭಿಮಾನಿಗಳು ಕೂಡ ತಿಥಿಗೆ ಆಗಮಿಸಿದ್ರು. ಸರ್, ನಾವು ತಮಿಳ್ನಾಡಿಂದ ಹೋರಿ ಹಬ್ಬಕ್ಕಂತಂದು ಹೋರಿ ತೊಗೊಂಬಂದಿದ್ವಿ. 11 ವರ್ಷ ಆಯ್ತು ಸರ್. ಇವಾಗ ನಮ್ಮ ಊರಿಗೆ ಬಂದ್ಬಿಟ್ಟು ಸ್ಟಾರ್ಟಿಂಗಿಂದ ಹಬ್ಬಕ್ಕಂತ ತೊಗೊಂಬಂದಿರೋದು ಹೋರಿ. ತುಂಬ ಹಬ್ಬ ಮಾಡಿ ಎಲ್ಲ ಕಡೆಯಿಂದ ಹೆಸರು ಮಾಡಿ ಒಂದು ಉತ್ತಮ ರೀತಿ ಆಗಿದ್ದರಿಂದ ಶಿವಮೊಗ್ಗ ಡಿಸ್ಟಿಕ್ ಆ ಕಡೆ ಎಲ್ಲ ತುಂಬ ಹೆಸರಿದೆ ಸರ್. ಹೋರಿದು ತುಂಬ ಬಹುಮಾನಗಳನ್ನು ತೊಗೊಂಬಂದಿದೆ. ಬೈಕು ಹಾಗೆ ಬಂಗಾರ, ಗೋಲ್ಡು, ಫ್ರಿಜ್ಜು ತುಂಬ ಬಹುಮಾನ ತೊಗೊಂಡು ಬಂದಿರೋ ಹೋರಿ. ಇವಾಗ 1 ವರ್ಷದಿಂದ ಏಜ್ ಆಗಿ ಮನೆಯಲ್ಲೇ ಇತ್ತು. ಊರಹಬ್ಬ ಅಷ್ಟೇ ಮಾಡಿಕೊಂಡು ಇವಾಗ ನಿನ್ನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.